ವೆಲ್ಕಮ್ ಟು ಸ್ಪಾಟ್ ಮೊಬೈಲ್ ರಿಪೇರ್ ಗೈಸ್. ನನ್ನ ಹೆಸರು ರಿಜ್ವಾನ್. ನನಗೆ ತುಂಬ ಜನ ಕಸ್ಟಮರ್ಗಳು ಕೇಳ್ತಾ ಇದ್ರು, ಒಂದು ಡೌಟ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಫಸ್ಟು ನೀವು ಕಂಡೀಷನ್ ನೋಡಿ. ಇದು ಫೋನ್ ಬಂದುಬಿಟ್ಟು ಇನ್ಫಿನಿಕ್ಸ್ ಫೋನ್ ಇದೆ. ಇನ್ಫಿನಿಕ್ಸ್ ಫೋನ್ ಇದೆ. ಇದರಲ್ಲಿ ಬಂದುಬಿಟ್ಟು ಡಿಸ್ಪ್ಲೇಯಲ್ಲಿ ಎಲ್ಲೋ ಪ್ಯಾಚಸ್ ಬಂದುಬಿಟ್ಟಿದೆ. ಸೊ ಕಸ್ಟಮರ್ದು ಏನು ಡೌಟ್ ಇತ್ತು ಅಂತಂದರೆ, ಸೊ ನೀವು ಫಸ್ಟ್ ಸ್ಕ್ರೀನ್ ನೋಡಿ. ಸೊ ಕಸ್ಟಮರ್ದು ಡೌಟ್ ಏನಿತ್ತು ಅಂತಂದರೆ, ಸೊ ಈ ಥರ ಎಲ್ಲೋ ಪ್ಯಾಚಸ್ ಇರಬೇಕಾದ್ರೆ ಸ್ಕ್ರೀನಲ್ಲಿ, ಸೊ ನಾವು ಇದಕ್ಕೆ ಗ್ಲಾಸ್ ಚೇಂಜ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕಸ್ಟಮರ್ಗೆ ಡೌಟ್ ಇತ್ತು. ಸೊ ಕಸ್ಟಮರ್ ಬಂದುಬಿಟ್ಟು ನನಗೆ, ಸರ್ ಎಲ್ಲೋ ಪ್ಯಾಚಸ್ ಬಂದುಬಿಟ್ಟಿದೆ, ಸೊ ಡಿಸ್ಪ್ಲೇನ ಚೇಂಜ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು ನನಗೆ ಕೊಟ್ಟರು. ಸೊ ನಾನು ಚೆಕ್ ಮಾಡಿದೆ, ಬಟ್ ಇದು ಒರಿಜಿನಲ್ ಡಿಸ್ಪ್ಲೇ ಇರೋದ್ರಿಂದ ಸೊ ನಾವು ಡಿಸ್ಪ್ಲೇ ಚೇಂಜ್ ಮಾಡೋಕ್ಕಿಂತ ಬೆಟರು ಇದಕ್ಕೆ ಗ್ಲಾಸ್ ಚೇಂಜ್ ಮಾಡಿದ್ರೆ ಒಂದು ಒರಿಜಿನಾಲಿಟಿ ಉಳ್ಕೊಳ್ಳುತ್ತೆ, ಮತ್ತು ಪರ್ಫಾರ್ಮೆನ್ಸ್ ಜೆನ್ಯೂನ್ ಇರುತ್ತೆ ಎಕ್ದಮ್ ಯೂಸ್ ಮಾಡೋಕ್ಕೆ. ಬಟ್ ಇದ್ರದ್ದು ಡಾರ್ಕ್ ಸೈಡ್ ಏನು ಅಂತಂತಂದರೆ, ಇದು ನಾವು ಗ್ಲಾಸ್ ಕಟ್ ಮಾಡಬೇಕಾದ್ರೆ 80% ಚಾನ್ಸಸ್ ಇದೆ ಎಲ್ಲೋ ಪ್ಯಾಚಸ್ ಹೋಗಿ ಬ್ಲ್ಯಾಕ್ ಚಿಕ್ಕ ಡಾಟ್ಸ್ ಬರೋದು. ಅದು ಬಂದ್ರೂ ಏನೂ ತೊಂದರೆ ಇಲ್ಲ. ಅದು ಯೂಸ್ ಮಾಡ್ತಾ 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 ಒಂದು 2 months ಒಳಗಡೆ ಚಿಕ್ಕದು ಬರುತ್ತದು. 1-2 months ಒಳಗಡೆ ಅದು ಕಂಪ್ಲೀಟ್ಲಿ ತಿರ್ಗಾ ಹೋಗಿಬಿಡುತ್ತೆ. ಸೊ ಈ ಥರ ನಿಮ್ಮ ಹತ್ರ ಇದೇ ಕಂಡೀಷನಲ್ಲಿದ್ದರೆ ನೀವು ಖಂಡಿತ ತೊಗೊಂಬನ್ನಿ, ನಾನು ಗ್ಲಾಸ್ ಚೇಂಜ್ ಮಾಡಿಕೊಡ್ತೀನಿ. ಡಿಸ್ಪ್ಲೇ ಚೇಂಜ್ ಮಾಡೋಕ್ಕೆ 2,000, 1,500, 2,000 ರೂಪಾಯಿ ಹಾಕೋದ್ರಿಂದ ಇದು 1,000 rupeesಲ್ಲಿ ಗ್ಲಾಸಸ್ ಚೇಂಜ್ ಆಗಿಬಿಡುತ್ತೆ. ಸೊ ನೀವು ಯೂಟ್ಯೂಬಿಂದ ಬಂದರೆ ನಾನು ಇನ್ನೂ ಕಡಿಮೆಗೆ ರೇಟ್ಗೆ ಮಾಡಿಕೊಡ್ತೀನಿ ನಿಮಗೆ. ಸೊ ಇವಾಗ ಗ್ಲಾಸ್ ಚೇಂಜ್ ಮಾಡೋದು ನೀವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಮದು ಹೀಟಿಂಗ್ ಮಿಷಿನ್ ಇದೆ. ಸೊ ಹೀಟಿಂಗ್ ಮಿಷಿನಲ್ಲಿ ಇಟ್ಟು ಇದು ಹೀಟ್ ಮಾಡಿ ಇದನ್ನು ಗ್ಲಾಸು ರಿಮೂವ್ ಮಾಡೋಣ. ಇದು ಬಂದ್ಬಿಟ್ಟು ಫೋನ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಇದ್ದಾರೆ ಇಮ್ರಾನ್ ಅಂತ, ಅವರು ಡೀಲರ್. ಅವರು ನನಗೆ ಕೊಟ್ಟಿದ್ದಾರೆ, ಬೇರೆ ಅಂಗಡಿಯಿಂದ ಬಂದಿದೆ. ಥ್ಯಾಂಕ್ ಯು ಗೈಸ್. ಸೊ ಗೈಸ್, ನೀವು ಇದು ಫುಲ್ಲು ಕಂಪ್ಲೀಟ್ಲಿ ಪ್ರೊಸೀಜರ್ ನೋಡ್ಬೋದು. ನಾನು ಇದು ಗ್ಲಾಸ್ ಕಟಿಂಗ್ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಡಿಸ್ಪ್ಲೇ ಒಳಗಡೆ ಫಿಟ್ ಆಗಿರುತ್ತಲ್ಲ, ಇದು ರೈಟ್ ರೌಂಡ್ ಗಮ್ಮಿಂಗ್ ಇರುತ್ತೆ. ಸೊ ಇದು ಹೀಟ್ ಮಾಡಿ ನಾವು ಡಿಸ್ಪ್ಲೇನ ಫ್ರೇಮ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಫ್ರೇಮ್ ಔಟ್ ಆದಮೇಲೆ ಇದು ನಾನು ಟೇಪ್ ಹಾಕ್ತಾಯಿದ್ದೀನಿ. ಇದು ಯಾಕೆ ನಾವು ಹಾಕೋದು ಅಂತಂದರೆ, ಇದರಲ್ಲಿ ತುಂಬ ಜಾಸ್ತಿ ಕ್ರ್ಯಾಕ್ಸ್ ಇದೆ ಸ್ಕ್ರೀನಲ್ಲಿ. ಸೊ ನಾವು ವಿತೌಟ್ ಟೇಪ್ ಹಾಕ್ದಿರ ಇದು ಹಂಗೆ ನಾವು ಕಟ್ ಮಾಡಿದ್ರೆ ಸೊ ಆ ಪೀಸಸ್ಸು ಡಿಸ್ಪ್ಲೇಗೆ ಟಚ್ ಆಗಿ ಸ್ಕ್ರೀನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನಾವು ಟೇಪ್ ಹಾಕ್ಕೊಂಡ್ರೆ ನಮಗೆ ಕಟ್ಟಿಂಗಲ್ಲಿ ಈಸಿ ಆಗುತ್ತೆ. ಸೊ ನಾನು ಕಟಿಂಗ್ ಮಾಡೋ ಪ್ರೊಸೀಜರ್ ನೀವು ನೋಡ್ಬೋದು. ನೋಡಿ, ಇದು ಬಂದುಬಿಟ್ಟು ಗ್ಲಾಸು ಮತ್ತು ಡಿಸ್ಪ್ಲೇ ಎರಡರದ್ದು ಕಟ್ಟಿಂಗ್ ಪ್ರೊಸೀಜರ್ ಇದೆ. ಇದು ಈ ಪ್ರೊಸೀಜರಲ್ಲೇ ಡಿಸ್ಪ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನೀವು ಸ್ಕ್ರೀನ್ ನೋಡಿದ್ದೀರಾ ಯಾವ ಥರ ತುಂಬ ಚಿಕ್ಕ ಪೀಸಸ್ ಗ್ಲಾಸ್ ಡ್ಯಾಮೇಜ್ ಆಗಿತ್ತು. ಸೊ ನಾನು ಒಂದು ಕಡೆಯಿಂದ ಸ್ವಲ್ಪ ಅಂತ ಕಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದು ಡ್ಯಾಮೇಜ್ ಆಗಿರೋ ಪ್ರಕಾರ ನೋಡಿದ್ರೆ ಇದು 99% ಇದು ರಿಮೂವೇ ಆಗೋದಿಲ್ಲ. ಈ ಕೆಲಸ ಮಾಡಬೇಕು ಅಂತಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಇದು ಏನಾಗುತ್ತೆ, ನೀಟಾಗಿ ಕಟ್ ಆಗುತ್ತೆ. ಇಲ್ಲ ಅಂತಂದರೆ ಫುಲ್ಲು ಕಂಪ್ಲೀಟ್ಲಿ ಡಿಸ್ಪ್ಲೇ ಡ್ಯಾಮೇಜ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಸತಿ ಅದು ತಂತಿ ಕಟ್ ಆಗ್ತಾಯಿದೆ. ಯಾಕಂದರೆ ಇದು ಒರಿಜಿನಲ್ ಡಿಸ್ಪ್ಲೇ ಆಗಿರೋದ್ರಿಂದ ಇದ್ರದ್ದು OCA ಗ್ಲೂ ಬರುತ್ತೆ, ಅದು ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಸೊ ನಾನು ಇದು ಫುಲ್ಲು ಹೆವಿ ಹೀಟ್ ಮಾಡಿನೂ ಇದು ಕಟ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆದರೂ ಇದು ಹೆವಿ ಹಾರ್ಡ್ ಆಗಿದೆ ಗೈಸ್. ಸೊ ಗೈಸ್, ತುಂಬ ಹಾರ್ಡ್ ಗಮ್ಮಿಂಗ್ ಇತ್ತು, ತುಂಬ ಹೀಟ್ ಮಾಡಿ ನಾನು ಇದು ಕಷ್ಟಪಟ್ಟು ಕಟ್ ಮಾಡಿದ್ದೀನಿ. ಸೊ ಫೈನಲಿ ಕಟ್ಟಾಗೋಗ್ಬಿಟ್ಟಿದೆ ಇದು. ಸೊ ಇವಾಗ ಇದು ಡಿಸ್ಪ್ಲೇ ಬಂದುಬಿಟ್ಟು ನಾವು ಕಟ್ಟಾದಮೇಲೆ ಚೆಕ್ ಮಾಡಬೇಕಾಗಿರುತ್ತೆ. ಬ್ಯಾಟ್ರಿ ಕನೆಕ್ಟರ್ ಹಾಕಿ ನಾನು ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಇದು ಬಂದುಬಿಟ್ಟು ನಾವು ಸ್ಕ್ರೀನ್ ಒಂದು ಸತಿ ನಾವು ಕಟ್ ಮಾಡಿ ಇದು ರಿಮೂವ್ ಮಾಡಿದ್ರೆ ಇದ್ರ ಮೇಲೆ ಹಳೆ ಗ್ಲೂ ಇರುತ್ತೆ. ಇದು ಬಂದುಬಿಟ್ಟು ಜಸ್ಟ್ ಅದು ಹೀಟಿಂದ ಅದು ವೀಕ್ ಆಗಿರುತ್ತೆ. ಸೊ ಹೀಟ್ ಮಾಡಿದ್ರೆ ಅದು ಆರಾಮಾಗಿ ಕೈಯಿಂದ ರಬ್ ಮಾಡಿದ್ರೆ ಈಸಿಲಿ ರಿಮೂವ್ ಆಗಿಬಿಡುತ್ತೆ. ಸೊ ಒನ್ಸ್ ಇದು ರಿಮೂವ್ ಆಗಿಬಿಟ್ರೆ ನಮಗೇನು ಸ್ಕ್ರೀನ್ ಫುಲ್ಲು ನೀಟಾಗಿ ಕಾಣಿಸ್ಬಿಡುತ್ತೆ. ಸೊ ಗೈಸ್, ಇದು ಫೈನಲಿ ಇದರಲ್ಲಿ ಎಲ್ಲೋ ಪ್ಯಾಚಸ್ ಇದ್ದಿದ್ದು ಗ್ಲಾಸ್ ಕಂಪ್ಲೀಟ್ಲಿ ಕಟ್ ಮಾಡಿ ರಿಮೂವ್ ಮಾಡಿದ್ದೀನಿ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡ್ಬೋದು ನೀವು ಸ್ಕ್ರೀನಲ್ಲಿ. ಇಲ್ಲಿ ಎಲ್ಲೋ ಪ್ಯಾಚಸ್ ಇತ್ತು,
ಇವಾಗ ಇಲ್ಲಿ ಒಂದು 3-4 ಪ್ಯಾಚಸ್ ಇತ್ತು. ಇದರಲ್ಲಿ ಯೆಲ್ಲೋ ಶೇಡ್ ಸ್ವಲ್ಪ ಲೈಟಾಗಿ ನೋಡ್ಬೋದು, ಮತ್ತು ಕೆಳಗಡೆ ಇದು ಲೈಟಾಗಿ ಯೆಲ್ಲೋ ಶೇಡ್ ಇದೆ. ಇದು ಯೂಸ್ ಮಾಡ್ತಾ ಇದು ಗ್ಲಾಸ್ ಪಂಚಿಂಗ್ ಪ್ರೊಸೀಜರಲ್ಲೇ ಹೋಗ್ಬಿಡುತ್ತೆ. ಸೊ ಇದೇ ಥರ ಯಾವುದೇ ಗ್ಲಾಸ್ ರಿಪ್ಲೇಸ್ಮೆಂಟ್ ಇದ್ರೂ ನೀವು ಖಂಡಿತ ಸ್ಪಾಟ್ ಮೊಬೈಲ್ ರಿಪೇರ್ಗೆ ವಿಸಿಟ್ ಮಾಡ್ಬೋದು. ಇನ್ಸ್ಟೆಂಟ್ ಸರ್ವಿಸ್ ಇದೆ, ನಿಮ್ಮ ಮುಂದೆ ಮಾಡಿಕೊಡ್ತೀನಿ, 1 ಅವರಲ್ಲಿ ಆಗುತ್ತೆ. ಸೊ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.